ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ಸ್ಕ್ಕಿಂತ ಮುಂಚೆ ನೀವೇನಾದರೂ ನಿಜವಾದ RCB ತಂಡದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ಈಗಲೇ ವಿಡಿಯೋಕ್ಕೊಂದು ಲೈಕ್ನ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಕ್ರಿಕೆಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರೇ, RCB ತಂಡವು 2024ರ IPL ಪಂದ್ಯಾವಳಿಯಲ್ಲಿ ಗೆದ್ದು ಬಿಗುತ್ತಾ ಅಥವಾ ಅಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಎಷ್ಟು ಬಾರಿ ಫೈನಲ್ ಪಂದ್ಯಕ್ಕೆ ತಲುಪಿತು ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವೇನಾದರೂ ನಿಜವಾದ RCB ತಂಡದ ಅಭಿಮಾನಿಗಳಾಗಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವೀಕ್ಷಕರು, ನಿಮಗೆ RCB ತಂಡದಲ್ಲಿ ಯಾವ ಆಟಗಾರರ ಮೇಲೆ ಅಭಿಮಾನಿ ಜಾಸ್ತಿ ಇದೆ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, RCB ತಂಡವು 2024ರ IPL ಪಂದ್ಯಾವಳಿಗೆ ಬಲಿಷ್ಠವಾಗಿ ಕಾಣುತ್ತಿದೆ ಅಥವಾ ಅಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಇದೀಗ RCB ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಟ್ಟಿದ್ದು, ಅದೇ ರೀತಿ RCB ತಂಡವು 2024ರ IPL ಪಂದ್ಯಾವಳಿಗೆ ಬಲಿಷ್ಠವಾಗಿ ಕಾಣುತ್ತಿದೆ. ಅದೇ ರೀತಿ ವೀಕ್ಷಕರೇ, RCB ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಟ್ಟ ಕೂಡಲೇ RCB ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರು ಹೇಳಿದ್ದೇನು? ವೀಕ್ಷಕರೇ, ಸುದ್ದಿಯ ಡೀಟೇಲ್ಸ್ಗೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದರೆ ಈಗಲೇ ಬಿಡೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಕ್ರಿಕೆಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, 2024ರ IPL ಪಂದ್ಯಾವಳಿಗೆ RCB ತಂಡವು ಬಲಿಷ್ಠವಾಗಿ ಸಜ್ಜಾಗುತ್ತಿದ್ದು, ಅದೇ ರೀತಿ RCB ತಂಡವು ಎಲ್ಲ ವಿಭಾಗದಲ್ಲಿ ಬಲಿಷ್ಠವಾಗಿ ಕಾಣುತ್ತಿದೆ. ಹೌದು ವೀಕ್ಷಕರೇ, RCB ತಂಡವು ಪ್ರಮುಖವಾಗಿ IPL ಹರಾಜಿನಲ್ಲಿ ಕೆಲವು ಆಟಗಾರರನ್ನು ತೆಗೆದುಕೊಂಡಿತ್ತು. ಅದೇ ರೀತಿ RCB ತಂಡವು ಒಂದು ಹಂತಕ್ಕೆ ಬೌಲಿಂಗ್ ಭಾಗದಲ್ಲಿ ಬಲಿಷ್ಠವಾಗಿ ಕಾಣುತ್ತಿದ್ದು, ಅದೇ ರೀತಿ ಬ್ಯಾಟಿಂಗ್ ಭಾಗದಲ್ಲಿ ಎಲ್ಲ ತಂಡಗಳಿಗಿಂತ ಬಲಿಷ್ಠವಾಗಿ ಕಾಣುತ್ತಿದೆ. ಹೌದು ವೀಕ್ಷಕರೇ, 16 ಸೀಸನ್ಗಳಲ್ಲಿ ಆಡಿದ RCB ತಂಡವು ಒಮ್ಮೆ ಕೂಡ ಟ್ರೋಫಿಯನ್ನು ಎತ್ತಿ ಹಿಡಿದ್ರಲ್ಲಿ ಯಶಸ್ವಿಯಾಗಿಲ್ಲ. ಆದರೆ 2024ರ IPL ಪಂದ್ಯಾವಳಿಗೆ ನೂತನ ಕೋಚ್ ಕೂಡ ಎಂಟ್ರಿ ಕೊಟ್ಟಿದ್ದು, ಅದೇ ರೀತಿ ಹೊಸ ಆಟಗಾರರು ಕೂಡ RCB ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಇದೀಗ ಪ್ರಮುಖವಾಗಿ 2024ರ IPL ಪಂದ್ಯಾವಳಿಗೆ RCB ತಂಡವು ಈಗಿನಿಂದಲೇ ಭರ್ಜರಿಗೆ ಸಿದ್ಧತೆಯನ್ನು ನಡೆಸಿದ್ದು, ಅದೇ ರೀತಿ RCB ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ವೀಕ್ಷಕರೇ, 16 ಸೀಸನ್ಗಳಲ್ಲಿ ಆಡಿದ RCB ತಂಡವು ಬೌಲಿಂಗ್ ವಿಭಾಗದಲ್ಲಿ ಕಳಪೆ ಪ್ರದರ್ಶನ ಕೊಡುತ್ತಾ ಬಂದಿದ್ದು, ಅದೇ ರೀತಿ ಫೈನಲ್ ಪಂದ್ಯವನ್ನು ಗೆಲ್ಲಲು ಅವಕಾಶ ಸಿಕ್ಕಿಲ್ಲ. ಆದರೆ ಪ್ರಮುಖ ವರ್ಷಗಳು ವಿರಾಟ್ ಕೊಹ್ಲಿ ಅವರು RCB ತಂಡವನ್ನು ಮುನ್ನಡೆಸಿದ್ದು, ಅದೇ ರೀತಿ ಈಗ RCB ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಡುತ್ತಾರೆ ಎಂಬ ವದಂತಿಗಳು ಬರ್ತಿವೆ. ಹೌದು ವೀಕ್ಷಕರೇ, ಇನ್ಸ್ಟಾಗ್ರಾಮ್ ಹಾಗೂ ಸಾಕಷ್ಟು ಜಾಲತಾಣಗಳಲ್ಲಿ ರೋಹಿತ್ ಶರ್ಮಾ ಅವರು RCB ತಂಡಕ್ಕೆ ಎಂಟ್ರಿ ಕೊಡುತ್ತಾರೆ ಎಂಬ ವದಂತಿಗಳು ಬರ್ತಿವೆ. ವೀಕ್ಷಕರೇ, ಒಂದು ವೇಳೆ ರೋಹಿತ್ ಶರ್ಮಾ ಅವರು RCB ತಂಡಕ್ಕೆ ಎಂಟ್ರಿ ಕೊಟ್ಟರೆ RCB ತಂಡವು 2024ರ IPL ಪಂದ್ಯಾವಳಿಗೆ ಎಲ್ಲ 10 ತಂಡಗಳಿಗಿಂತ ಬಲಿಷ್ಠವಾಗಿ ಕಾಣಲಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ RCB ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಡುತ್ತಾರಾ ಅಥವಾ ಅಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, RCB ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಟ್ಟರೆ RCB ತಂಡವು ನಾಯಕತ್ವದಲ್ಲಿ ಬಲಿಷ್ಠವಾಗಿ ಕಾಣಲಿದೆ. ವೀಕ್ಷಕರೇ, ಇದೀಗ RCB ತಂಡಕ್ಕೆ ದಕ್ಷಿಣ ಆಫ್ರಿಕಾದ ಪ್ಯಾಪ್ ಡು ಪ್ಲೆಸಿಸ್ ಅವರು ನಾಯಕತ್ವವನ್ನು ವಹಿಸಿದ್ದು, ಅದೇ ರೀತಿ RCB ತಂಡವು ಬಲಿಷ್ಠವಾಗಿ ಕಾಣುತ್ತಿದೆ. ಆದರೆ RCB ತಂಡದಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಯಾವ ಬ್ಯಾಟರ್ಗಳು ಕೂಡ ಸಾಥ್ ಕೊಡುತ್ತಿಲ್ಲ. ಹೀಗಾಗಿ RCB ತಂಡವು ಕಳಪೆ ಪ್ರದರ್ಶನ ಕೊಡುತ್ತಿದೆ. ಆದರೆ ವೀಕ್ಷಕರೇ, ಇದೀಗ 2024ರ IPL ಪಂದ್ಯಾವಳಿಗೆ RCB ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಡುತ್ತಾರೆ ಎಂಬ ವದಂತಿಗಳು ಬರ್ತಿವೆ. ಹೌದು ವೀಕ್ಷಕರೇ, ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಕೆಳಗಿಳಿದಿದ್ದು, ಇದೀಗ RCB ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಡುತ್ತಾರೆ ಎಂಬ ವದಂತಿಗಳು ಬರ್ತಿವೆ. ವೀಕ್ಷಕರೇ, ನಿಮ್ಮ ಪ್ರಕಾರ RCB ತಂಡಕ್ಕೆ ನಾಯಕ ರೋಹಿತ್ ಶರ್ಮಾ ಅವರು ಎಂಟ್ರಿ ಕೊಡಬೇಕಾ ಅಥವಾ ಅಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಕ್ರಿಕೆಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.